ವಯಸ್ಸಾಗಿರೋ ತಾಯಿ ಅವಳೆ, ತವ್ರ ವಯಸ್ಸು ಮಗಳವಳೆ, ಕೈ ಇಲ್ದಿರೋ ಗಂಡ ಅವನೇ. ಸೊಸೆ ಮೋಸ ಮಾಡಲು ಅಂತ ನೀನು ಮೋಸ ಮಾಡಿಯೇ? ಇಲ್ಲ, ಯಾರು ಯೋನೆ ಹೇಳಿದ್ರು ನನ್ನ ಕೈಲಿ ಆಯ್ತಿಲ್ಲ. ಸ್ನೇಹ ಸಾವನ್ನ ನನ್ನ ಕೈಲಿ ಒಪ್ಕೊಳಕ್ಕಾಯ್ತಿಲ್ಲ. ನೀನು ಒಪ್ಕೊಂಡ್ರು ಒಪ್ಕೊಳ್ದೆ ಹೋದ್ರು ಇದೇ ವಾಸ್ತವ ಕಣವ, ಇದೇ ವಾಸ್ತವ. ಸ್ನೇಹ ಏನ್ ಬರಕ್ಕಿಲ್ಲ. ಆ ವಿಧಿ ಕರೆಯೋವರೆಗೂ ನಾವು ಅವಳ ಹತ್ರಕ್ಕೆ ಹೋಗಕ್ಕಾಗಕ್ಕಿಲ್ಲ. ಇದನ್ನ ಅರ್ಥ ಮಾಡ್ಕೊಂಡು ಆರೋಗ್ಯ ಕಾಪಾಡ್ಕೊ ಮಗಳೇ. ಆರೋಗ್ಯನ ಕಾಪಾಡ್ಕೊಂಡು ಈ ದೇಹನ ಗಟ್ಟಿ ಮಾಡ್ಕೋಬೋದವ್ವ, ಆದ್ರೆ ಮನ್ಸನ್ನ ಹೆಂಗ್ ಗಟ್ಟಿ ಮಾಡ್ಕೊಳ್ಳೋದು? ನಿನಗೋಸ್ಕರ ನಿಮ್ಮ ಮನೆಯವ್ರಿಗೋಸ್ಕರ ಗಟ್ಟಿ ಮಾಡ್ಕೊಳ್ಳೇಬೇಕು ಕಣವ. ಅವ್ವ, ನಮಗೋಸ್ಕರ ಆದ್ರೂ ಊಟ ತಿಂಡಿ ಮಾಡಿ ಮಾತ್ರೆ ನುಂಗವ್ವ. ನಮ್ಗೆಲ್ಲ ಮೋಸ ಮಾಡಬೇಡ ಬಂಗಾರ. ನಿನ್ಗೇನಾರು ಆದ್ರೆ ನಾನು ಬದುಕಕ್ಕಿಲ್ಲ ಬಂಗಾರ. ನೋಡಿದ್ಯಾ, ಮಿಡಿಯೋ ಜೀವಗಳವೆ, ಬಯಸೋ ಜನರಿದ್ದಾರೆ. ಎಲ್ರಿಗೂ ದಾರಿ ದೀಪವಾಗಿ ಸತ್ಯ ಧರ್ಮ ಕಾಪಾಡೋ ಜಾಗದಾಗೆ ನೀನು ಕೂತಿದ್ಯಾ. ಮನ್ಸಿಗೆ ಕರಗಿ ಮಾಡೋ ಕಾಯಕನ ಮರಿಬೇಡ. ನಿನ್ನ ಅವಶ್ಯಕತೆ ಇಡೀ ಊರಿಗೈತೆ. ಬುದ್ಧಿ ಒಪ್ಕೊಂಡ್ರು ಈ ಮನ್ಸು ಒಪ್ಕೋದಿಲ್ಲ ಕಣವ. ನನ್ನಿಂದ ಸ್ನೇಹನ ಮರೆಯಕ್ಕೆ ಆಯ್ತಿಲ್ಲ. ಕಣ್ಮುಚ್ಚಿದ್ರು ಅವಳೆ, ಕಣ್ಬಿಟ್ರು ಅವಳೆ. ಇಲ್ಲವ, ಸ್ನೇಹ ಸಾವನ್ನ ನನ್ನ ಕೈನಿಂದ ಒಪ್ಕೊಳಕ್ಕಾಗಕ್ಕಿಲ್ಲ ಕಣವ, ಒಪ್ಕೊಳಕ್ಕಾಗಕ್ಕಿಲ್ಲ, ಒಪ್ಕೊಳಕ್ಕಾಯ್ತಿಲ್ಲವ. ನನ್ನ ಸೊಸೆ ನನಗೆ ಬೇಕು, ನನ್ನ ಸೊಸೆ ನನಗೆ ಬೇಕು. ಬ್ಯಾಡವ. ತಿನ್ನು ಬಂಗಾರ, ಬರೀ ಜ್ಯೂಸ್ ಸಾಕೆ. ಇಲ್ಲ ರೀ, ಯೋನು ತಿನ್ನೋ ಮನ್ಸಿಲ್ಲ. ನೀವೆಲ್ಲ ಬಲವಂತ ಮಾಡಿದ್ರಲ್ಲ ಅಂತ ಈ ಸರ್ಬತ್ ಕುಡಿತೀವಿ. ಹೋಗ್ಲಿ ಬುಡಿಯೋರಿ ಅಂದರೆ ಇನ್ನು ಸ್ವಲ್ಪ ಹೊತ್ನಾಕೆ ಏನಾರು ಕೊಟ್ರಾತು. ನನ್ನ ಸೊಸೆ ಸತ್ತಿರೋ ವಿಷಯನ ನನ್ನ ಕೈನಾಗೆ ತಡ್ಕೊಳಕ್ಕಾಯ್ತಿಲ್ಲ. ಇನ್ನು ನನ್ನ ಮಗ ಕಂಟಿ ಅದೇ ತಡ್ಕೊಳ್ತಾವನೋ ಅವನು. ನಾನು ಮೊದಲೇ ಏಳ್ಲಿಲ್ವಾ ಬಂಗಾರು, ಭೂಮಿ ಮ್ಯಾಗ ಹುಟ್ಟಿದ್ಮೇಲೆ ಇಷ್ಟನೋ ಕಷ್ಟನೋ ಸಾವನ್ನ ಒಪ್ಕೊಳ್ಳೇಬೇಕು. ನನ್ನ ಮಗ ಸ್ಯಾನೆ ಪಿರುತಿ ಮಾಡಿ ಕಟ್ಕೊಂಡು ಹೆಣ್ಣವಳು. ಗಂಡ ಮೆಚ್ಚೋ ಹೆಣ್ರಾಯ್ತಾಳೆ ಅನ್ಕೊಂಡಿದ್ದೆ, ಮನೆ ಮೆಚ್ಚಿದ ಸೊಸೆ ಆಗ್ಬಿಟ್ಲು. ಎಲ್ರಿಗೂ ಬೋಕ್ಸೆ ತುಂಬ ಪ್ರೀತಿ ಹಂಚಿ ಅರ್ಧಕ್ಕೆ ಕೈ ಕೊಟ್ಟು ಹೊಂಟೋದ್ಲು. ಅವಳು ಹೋಗಿ ನನ್ನ ರೂಟ್ನ ಕ್ಲಿಯರ್ ಮಾಡಿದ್ಲು. ನನ್ನ ಮಗನ ಕೈ ಹಿಡ್ದು ಸ್ಯಾನೆ ದೂರ ನಡಿಬೇಕಾಗಿದ್ದ ಸ್ನೇಹ ಹಿಂಗ ಅರ್ಧ ದಾರಿನಾಗೆ ನನ್ನ ಮಗನ ಕೈ ಕೊಟ್ಟು ಹೋಗ್ಬಿಟ್ಟು ಅವನ ಒಂಟಿ ಮಾಡ್ಬಿಟ್ಲು. ನಾನಿದ್ದೀನಲ್ಲತ್ತೆ, ಅಂದ್ರೆ ನಾವೆಲ್ಲ ಇದೀವಲ್ಲ, ಕಂಟಿ ಮಾವನ ನಾವು ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಹೇಳ್ದೆ. ಯಾರು ನೋಡ್ಕೊಂಡ್ರು ಅವನ ಹೆಂಡ್ರು ನೋಡ್ಕೊಂಡಂಗೆ ಆಯ್ತದ ಅವ್ವ. ಅವ್ವ, ಅಣ್ಣಯ್ಯ ಸ್ನೇಹ ಸತ್ ಮೇಲೆ ತುಂಬ ಬದಲಾಗಿದ್ದಾನೆ ಅವ್ವ. ಹಗಲು ರಾತ್ರಿ ನಮಗೆ ಅವಂದೇ ಚಿಂತೆ ಆಗೋಗತ್ತೆ.
ಯೋನಿ ಹೊಳ್ತಿದ್ದೀರಿ? ದೊರೆ ಹಂಗೆ ಆಡ್ಬೇಕಾಗಿದ್ದವನು ಈ ಕತ್ತಿ ಹಿಡ್ದು ಕೊಲೆ ಮಾಡಕ್ ನಿಂತವ್ನೆ. ವಾರಂಗಟ್ಲೆ ಮನೆ ಸೇರಕ್ಕಿಲ್ಲ, ಫೋನ್ ಮಾಡಿದ್ರೆ ಉತ್ತರನೂ ಕೊಡಕ್ಕಿಲ್ಲ. ಇವನು ಕಂಟಿ ಹಂಗೆಲ್ಲ ಮಾಡ್ತಾವನಾ? ಸಾಹೇಬ್ರೆ ನಡೀರಿ ಹೋಗೋಣ. ಏಯ್ ನೀನ್ ಸುಳ್ಳು ಹೇಳ್ತಲ್ಲ ತಾನೇ? ಸುಳ್ಳು ಹೇಳೋ ಹಾಗಿದ್ರೆ ನಾನು ಯಾಕೆ ನಿಮ್ಮನ್ನ ಇಲ್ಲಿ ಕರೆಸ್ತಾ ಇದ್ದೆ? ನಡೀರಿ ಸಾಹೇಬ್ರೆ. ಏನಾರ ನಾಟಕ ಮಾಡ್ಬೇಕಲ್ಲ, ಆಗೈತೇನಿ. ಅಯ್ಯೋ ಮೊದ್ಲು ಗಾಡಿ ತೆಗಿರಿ. ಅದ್ಯಾಕೆ ಮೈ ಒಳಗೆ ಕಿಲಿ ಓಡಾಡ್ದಂಗೆ ಆಡ್ತಿದ್ದೀರಾ? ಯಾರಾದ್ರೂ ಇಲ್ಲಿ ನೋಡಿದ್ರೆ ಕಲಿಯಲ್ಲ, ಒಂದ್ ಇಲಿ ಕೂಡ ಸಿಗಲ್ಲ ನಿಮ್ಗೆ. ಸಾಹೇಬ್ರೆ ನೀವ್ ನಡೀರಿ ಹೊರಡೋಣ. ಏಯ್ ಮತ್ತೆ ಮತ್ತೆ ಕೇಳ್ತೀವ್ನಿ, ಚಿಟ ಹೇಳು, ಆ ಕಲಿ ಎಲ್ಲವನಂತ ಗೊತ್ತೈತಾ? ಜಾಗ ತೋರಿಸ್ತೀಯ ತಾನೆ? ಅಯ್ಯೋ ಸಾಹೇಬ್ರೆ ನಿಮ್ಮೇಲಾಣೆ. ಏಯ್ ಬೇಡ್ವಾ? ಸರಿ ನನ್ ಮೇಲಾಣೆ. ನಂಬಿಕೆ ಬರ್ತಾ ಇಲ್ವಾ? ಮುಂಗ್ಸಿನ ಗುಳಿ ಮೇಲಾಣೆ. ಕಲಿಂಗ್ ತೋರಿಸ್ತೀನಿ, ನಡೀರಿ. ನಾವಿನ್ನು ಬಾಳಿ ಬದುಕ್ಬೇಕಾಗಿರೋ ಹುಡುಗರು. ಆಣೆ ಇಟ್ಬಿಟ್ಟು ನಮ್ಮನ್ನು ಕಳಿಸ್ಬಿಡ್ತೀಯಾ? ಸಾಹೇಬ್ರೆ ನನ್ ಮೇಲೆ ನಂಬಿಕೆ ಇದ್ರೆ ಈಗ್ಲೇ ನಡೀರಿ. ಆಮೇಲೆ ಇನ್ನೊಂದು ವಿಚಾರ, ನಾನ್ ನಿಮಗ್ ಕಲಿನ್ ತೋರ್ಸಿದ ಕೂಡ್ಲೆ ನೀವ್ ನಮ್ಮ ಅಪ್ಪನ ಬಿಟ್ಬಿಡ್ಬೇಕು, ಸರಿನಾ?